ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮುಂದಿನ ಶ್ಲೋಕವನ್ನು ನೋಡೋಣ. ಪಾಯಸಾನ್ನ ಪ್ರಿಯಾ ತ್ವಕ್ಸ್ಥಾ ಪಶುಲೋಕಭಯಂಕರೀ ಅಮೃತಾದಿ ಮಹಾಶಕ್ತಿ ಸಂವೃತಾ ಡಾಕಿನೀಶ್ವರೀ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಪಾಯಸಾನ್ನ ಪ್ರಿಯ. ಪಾಯಸಾನ್ನ ಪ್ರಿಯ ಅಂದರೆ ಅರ್ಥವನ್ನು ಹೇಳಬೇಕಾಗೇ ಇಲ್ಲ ಅಲ್ವಾ. ಪಾಯಸಾನ್ನ ಪ್ರಿಯಳು ಅಥವಾ ಪರಮಾನ್ನ ಪ್ರಿಯಳು. ಇಲ್ಲಿ ಪಯ ಅಂತಂದರೆ ಹಾಲು ಅಂತ. ಈ ಹಾಲು ಹಾಕಿದ ಪಾಯಸ ಏನಿದೆ ಇದು ಈ ಶ್ರೀಮಾತೆಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತ ಇಲ್ಲಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಈ ಹಾಲು ಪಾಯಸ ಇದೆಯಲ್ಲ, ಈ ನೈವೇದ್ಯವನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಈ ನೈವೇದ್ಯ ಕಂಠಪ್ರದೇಶದ ಮೂಳೆಗಳು ಅಂದರೆ ನಮ್ಮ ಕಂಠಪ್ರದೇಶ ಕೊರಳ ಭಾಗದ ಮೂಳೆಗಳು, ನಾಡಿಗಳು, ಸ್ವರತಂತಿಗಳು, ಈ ಸ್ವರತಂತಿಗಳಿರೋದು ಗಂಟ್ಲಲ್ಲಿ ಅಲ್ವಾ, ಕಂಠದಲ್ಲೇ ಅಲ್ವಾ, ಅದಕ್ಕೆಲ್ಲ ಪುಷ್ಟಿಯನ್ನು ನೀಡುವಂಥದ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ಅದೇ ನೈವೇದ್ಯವನ್ನು ಈ ತಾಯಿ ಇಷ್ಟಪಡ್ತಾಳೆ. ಈ ಡಾಕಿನಿ ಅನ್ನುವಂಥ ದೇವತೆ ನಮ್ಮ ಗಂಟಲ ಭಾಗದಲ್ಲಿ ಏನಿರ್ತಾಳೆ ಅವಳು ಇಷ್ಟಪಡುವಂಥ ನೈವೇದ್ಯ ಪಾಯಸ ಅಂತ ಹೇಳ್ತಾರೆ. ಈಗ ನಮಗೆ ಇದನ್ನು ಅನ್ವಯಿಸಿ ನೋಡಿದ್ರೂ ಕೂಡ ಪಾಯಸ ಅಂದರೆ ಹಾಲು, ಹಾಲಿನ ಉತ್ಪನ್ನಗಳಿಂದ ಮಾಡುವಂತಹ ಸಿಹಿ ತಿಂಡಿಗಳೇನಿವೆ ನಮ್ಮ ನಾಲಿಗೆಗೆ ಅತ್ಯಂತ ಪ್ರೀತಿಯನ್ನು, ಆನಂದವನ್ನು ಉಂಟು ಮಾಡುವಂಥದ್ದು ಅಲ್ವಾ. ನಾಲಿಗೆಯಲ್ಲಿನ ಶಕ್ತಿ ಅಂದರೆ ನಾಲಿಗೆಯಲ್ಲಿರುವಂಥ ರುಚಿ ಮೊಗ್ಗುಗಳು ಅಂತ ನಾವೇನು ಹೇಳ್ತೀವಿ, ಆ ರುಚಿ ಮೊಗ್ಗುಗಳು ಪಾಯಸ ಮತ್ತು ಪಾಯಸದಂತಹ ಸಿಹಿಯನ್ನು ಸವಿದು ಉಂಡು ತೃಪ್ತ ಆಗ್ತವೆ ಅಲ್ವಾ. ಭಾಳ ಖುಷಿಯಾಗುತ್ತೆ ನಮಗೆ ಒಳ್ಳೆ ಪಾಯಸವನ್ನು ಸವಿದರೆ. ಇದು ಕೇವಲ ನಾಲಿಗೆಗೆ ಮಾತ್ರವಲ್ಲ, ನಮ್ಮ ದೇಹಕ್ಕೂ ಕೂಡ ಹಿತವನ್ನಿತ್ತು, ಬಲವನ್ನಿತ್ತು, ರಕ್ಷಣೆ ಮಾಡುವಂಥ ಆಹಾರ. ಅಂದರೆ ನಿಯಮಿತ ರೀತಿಯಲ್ಲಿ ಈ ಪಾಯಸವನ್ನು ಸೇವಿಸಿದಾಗ ಅದು ನಮ್ಮ ದೇಹಕ್ಕೆ, ನಮ್ಮ ಗಂಟಲಿನ ಭಾಗಕ್ಕೆ, ಮೂಳೆಗೆ, ನಾಡಿಗೆ, ಸ್ವರನಾಳಗಳಿಗೆ, ಧ್ವನಿಪೆಟ್ಟಿಗೆಗೆ ಹೀಗೆಲ್ಲ ಬಲವನ್ನೀಯುವಂಥದ್ದು ಅಂತ ಇಲ್ಲಿ ಈ ವಿಷಯವನ್ನು ಅತ್ಯಂತ ಸೂಚ್ಯವಾಗಿ ಇಲ್ಲಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಈ ಬೆಲ್ಲ, ಅಕ್ಕಿ, ಗೋಧಿ, ಹಾಲು, ಹಾಲಿನಲ್ಲಿರುವಂಥ ಕ್ಯಾಲ್ಶಿಯಮ್ಮು ಮತ್ತು ಬೆಣ್ಣೆ, ತುಪ್ಪ ಇವೆಲ್ಲ ಒಂದು ಆಯುರ್ಬಲವರ್ಧಕ, ಗುಡ್ ಫ್ಯಾಟ್ ಅಂತ ನಾವೀಗೇನು ಹೇಳ್ತೀವಿ ಆ ರೀತಿ ಗುಡ್ ಫ್ಯಾಟ್ಸ್ ಅಲ್ವಾ. ಇದೆಲ್ಲವೂ ಕೂಡ ನಮ್ಮ ಶರೀರವನ್ನು, ನಮ್ಮ ಶರೀರದ ಬಲವನ್ನು ವರ್ಧಿಸುವಂಥದ್ದು ಅನ್ನೋದಾಗಿ ನಮ್ಮ ಹಿರಿಯರು ಆಯುರ್ವೇದ ಎಲ್ಲ ತಿಳಿಸ್ತಾ ಇವೆ. ಎಷ್ಟು ಆಶ್ಚರ್ಯ ಅಂತ ನೋಡಿ. ಒಂದು ಈ ನಾಮ ಪಾಯಸನ್ನ ಪ್ರಿಯ ಅನ್ನುವಂಥದ್ದು ಯಾವ ರೀತಿ ನಮ್ಮ ಶರೀರಕ್ಕೆ ಪೋಷಕವಾಗುವಂಥದ್ದು, ಜೊತೆಗೆ ನಮ್ಮ ನಾಲಿಗೆಗೆ ಹಿತವಾಗುವಂಥದ್ದು ಅಲ್ವಾ. ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಈ ಹಿರಿಯರು ಹೇಗೆ ನಮ್ಮ ಆಹಾರವನ್ನು ಸೆಟ್ ಮಾಡಿದ್ದಾರೆ ಅಂತಂದರೆ, ಆಹಾರವೇ ಔಷಧಿಯಾಗಿಯೂ ಕೆಲಸ ಮಾಡಬೇಕು, ಅದೇ ಬಲವರ್ಧಕವಾಗಿಯೂ ಕೆಲಸ ಮಾಡಬೇಕು. ಈ ರೀತಿ ಚೈತನ್ಯಾತ್ಮಕವಾದ ಆಹಾರವನ್ನೇ ನಾವು ಸೇವಿಸಬೇಕು ಅನ್ನೋ ಒಂದು ಸೂಚ್ಯವಾದ ಅಂಶ ಈ ಪಾಯಸಾನ್ನ ಪ್ರಿಯ ಅನ್ನುವಂಥ ನಾಮದಲ್ಲಿ ಇದೆ. ಮುಂದಿನ ನಾಮ ತ್ವಕ್ಸ್ಥ. ಇದರ ಅರ್ಥ ಚರ್ಮದಲ್ಲಿ ನೆಲೆಸಿರುವವಳು ಅಂತ. ತ್ವಕ್ ಅಂದರೆ ಚರ್ಮ. ಇದು ಸ್ಪರ್ಶವನ್ನು ಅನುಭವಿಸುವ ಇಂದ್ರಿಯ. ನಮಗೆ ಸ್ಪರ್ಶ ಗೊತ್ತಾಗೋದು ಈ ಚರ್ಮದಿಂದಲೇ ಅಲ್ವಾ. ನಮ್ಮ ಶರೀರದ ಅತ್ಯಂತ ಹೊರಭಾಗದ ಕವಚ, ಈ ಶರೀರವನ್ನು ರಕ್ಷಿಸುವಂಥ ಹೊರ ಹೊದಿಕೆ ಅಥವಾ ಆವರಣ ಈ ಚರ್ಮ. ಈ ಚರ್ಮ ಸ್ಪರ್ಶದ ಅನುಭವವನ್ನು ಮಾಡಿಸೋದು ಈ ಚರ್ಮದ ಸ್ವಭಾವ. ಈ ಚರ್ಮದ ಹೊದಿಕೆಯಲ್ಲಿ ಸ್ಪರ್ಶಾನುಭವ ಮಾಡಿಕೊಳ್ಳುವ ಶಕ್ತಿಯಾಗಿ ಈ ಆದಿಶಕ್ತಿಯೇ ನೆಲೆಸಿದಾಳೆ. ಈ ಚರ್ಮದಲ್ಲಿರುವ ಈ ಶಕ್ತಿಗೆ ಡಾಕಿನಿ ಅಂತ ಕರೀತಾರೆ. ಹೇಗೆ ಈ ಕಂಠ ಪ್ರದೇಶದಲ್ಲಿರುವಂತಹ ಶಕ್ತಿಗೆ ಡಾಕಿನಿ ಅಂತ ಕರಿತೀವೋ
ಅದೇ ಥರ ನಮ್ಮ ಚರ್ಮದಲ್ಲಿ ನೆಲೆಸಿರುವಂತಹ ಸ್ಪರ್ಶಾನುಭವದ ಶಕ್ತಿಗೂ ಕೂಡ ಡಾಕಿನಿ ಅಂತ ಕರಿತೇವೆ. ಈ ನಾಮಗಳನ್ನು ಗಮನಿಸ್ತಾ ಹೋಗಬೇಕು. ನಮ್ಮ ಶರೀರದಲ್ಲೇ ಯಾವ್ಯಾವ ರೀತಿಯಲ್ಲಿ ಶಕ್ತಿಯನ್ನು ಯಾವ್ಯಾವ ಭಾಗದಲ್ಲಿ ನೆಲೆಸಿರುವವಳನ್ನು ಹೇಗೆ ಕರೀತಾರೆ ಅಂತ ಹೇಳ್ತಾ ಇದೆ. ಇದೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ನಮ್ಮ ಶರೀರದಲ್ಲಿ ಆ ಶಕ್ತಿ ಯಾವ ರೀತಿ ಸ್ಥಿತವಾಗಿದೆ, ಅಂದರೆ ಈ ಅಂತರ್ಗತ ಚೈತನ್ಯ ನಮ್ಮೊಳಗೆ ಹೇಗೆ ಸ್ಥಾಪಿತವಾಗಿದೆ ಅನ್ನೋದನ್ನು ನಾವು ಗಮನಿಸಿಕೊಳ್ತಾ ಹೋಗಬೇಕು. ಮುಂದಿನ ನಾಮ ಪಶುಲೋಕ ಭಯಂಕರಿ. ಪಶುಲೋಕಕ್ಕೆ ಭಯಂಕರಳಾದವಳು. ಈ ಸಾಮಾನ್ಯ ಅರ್ಥದಲ್ಲಿ ಪಶು ಅಂದರೆ ಪ್ರಾಣಿ ಅಂತ ಅರ್ಥ ಅಲ್ವಾ. ಇಲ್ಲಿ ಪಶು ಅಂದರೆ ಯಾರು ಮನುಷ್ಯನಾಗಿಯೂ ಪಶುಗಳಂತೆ ಅಜ್ಞಾನ ಮತ್ತು ಕ್ರೂರ ಮನೋಭಾವವನ್ನು ಹೊಂದಿ ಉಳಿದವರನ್ನು ಹಿಂಸೆ ಮಾಡ್ತಾರಲ್ಲ, ಅಂಥವನು ಪಶು. ಅಂಥ ಹಿಂಸ್ರ ಮನೋಭಾವದ ಮನುಷ್ಯರಿಗೆ ಇವಳು ಭಯಂಕರಳು, ರಾಕ್ಷಸಿ ಪ್ರವೃತ್ತಿಯವರು ಅಂತ ನಾವೇನು ಹೇಳ್ತೀವಲ್ಲ, ಅಂಥವರಿಗೆ ಈ ಮಾತೆ ಸದಾ ಭಯಂಕರಳು, ಭಯವನ್ನುಂಟು ಮಾಡುವವಳು. ಹಾಗೆ ಅವರನ್ನೂ ಕೂಡ ಯಾವ ರೀತಿ ಅವರು ಬೇರೆಯವ್ರಿಗೆ ಹಿಂಸೆ ಮಾಡ್ತಾರಲ್ಲ, ಅಷ್ಟೇ ನಿರ್ದಯವಾಗಿ ಆ ಭಯಂಕರ ರೂಪವನ್ನು ತಳೆದೇ ಕೊಲ್ಲುವವಳು. ಇದನ್ನು ನಾವು ಈ ರಾಕ್ಷಸಿ ಸಂಹಾರದ ವಿಷಯದ ನಾಮಗಳು ಬಂದಿತ್ತಲ್ಲ, ಅದರಲ್ಲೆಲ್ಲ ನೋಡಿದ್ವಲ್ಲ. ಅದೇ ರೀತಿ ರಾಕ್ಷಸರು ಯಾವ ಹಿಂಸ್ರ ಮನೋಭಾವನೆಯನ್ನು, ಕ್ರೂರ ಮನೋಭಾವನೆಯನ್ನು ತಳೆದಿರ್ತಾರೆ, ಅಷ್ಟು ಭಯಂಕರಳಾಗಿ ಅವರನ್ನು ಇವಳು ಸಂಹಾರ ಮಾಡೋದನ್ನು ನೋಡಿದ್ದೀವಿ ಅಲ್ವಾ. ಅದೇ ರೀತಿ ಹಿಂಸ್ರ ಪ್ರವೃತ್ತಿ ಇರುವ ಮನುಷ್ಯರನ್ನು ಹಾಗೆ ಕೊಲ್ತಾಳೆ ಅಂತ ಪಶುಲೋಕ ಭಯಂಕರಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಯಾರು ನಾನು ನಂದು ಅನ್ನುವಂಥ ಸ್ವಾರ್ಥದ ಕ್ಷುದ್ರ ಬುದ್ಧಿಯಲ್ಲಿ ವ್ಯವಹರಿಸ್ತಾರೋ ಅವರನ್ನೂ ಕೂಡ ಮತ್ತೆ ಮತ್ತೆ ಜನ್ಮಕ್ಕೆ ತಂದು ಕಷ್ಟದ ಕೋಟಲೆಯಲ್ಲಿ ಅವರನ್ನು ಹಾಕಿ ಬೇಯಿಸಿ ಅವರ ಕರ್ಮಾನುಸಾರವಾಗಿ ಅವರನ್ನು ದುಃಖಪಡಿಸುವಂಥವಳು ಅಂತ ಈ ನಾಮ ಎಚ್ಚರಿಸ್ತಾ ಇದೆ. ಮುಂದಿನ ನಾಮ ಅಮೃತಾದಿ ಮಹಾಶಕ್ತಿ ಸಂವೃತ. ಇದರ ಅರ್ಥ ಅಮೃತಾದಿ ಮಹಾಶಕ್ತಿಗಳಿಂದ ಸುತ್ತುವರಿಯಲ್ಪಟ್ಟವಳು ಅಂತ ಅರ್ಥ. ಅಮೃತಾದಿ ಮಹಾಶಕ್ತಿಗಳು ಅಂತಂದರೆ ಇಲ್ಲಿ ಅಕಾರದಿಂದ ಹಿಡಿದು ಅಹವರೆಗಿನ 16 ಸ್ವರಾಕ್ಷರಗಳೇನಿವೆ ಇವೇ ಅಮೃತಾದಿ ಮಹಾಶಕ್ತಿಗಳು ಅಂತ ಹೇಳಲ್ಪಡ್ತಾ ಇವೆ. ಅ ಆ ಇ ಇಂದ ಹಿಡಿದು ಅಹವರೆಗಿನ ಅಕ್ಷರಗಳೆಲ್ಲ ಇಲ್ಲಿ ಉಕ್ತವಾದ ಮಹಾಶಕ್ತಿಗಳು. ಇವುಗಳೆಲ್ಲ ವಿಶುದ್ಧಿ ಚಕ್ರ ಅಂದರೆ ನಮ್ಮ ಕೊರಳ ಭಾಗದಲ್ಲಿನ ಡಾಕಿನಿ ಶಕ್ತಿ ರೂಪದಲ್ಲಿರುವ ಆ ಮಾತೆಯ ರೂಪವನ್ನು ಆವರಿಸಿಕೊಂಡಿವೆ. ಡಾಕಿನಿ ಪರಮೇಶ್ವರಿಯ ಕೃಪೆಯಿಂದಲೇ ನಮ್ಮ ಕೊರಳ ಭಾಗದಿಂದ, ಅಂದರೆ ನಮ್ಮ ಧ್ವನಿ ಪೆಟ್ಟಿಗೆ ಇರೋದು ಕೊರಳ ಭಾಗದಲ್ಲಿ ತಾನೇ, ಈ ಧ್ವನಿ ಪೆಟ್ಟಿಗೆಯಿಂದ ಮಾತು ವೈಖರಿಯಾಗಿ ಹೊರಹೊಮ್ಮುತ್ತದೆ. ಈ ಅಕ್ಷರಗಳೆಂಬ ಅಮೃತ ರೂಪದಲ್ಲಿ ನಮ್ಮ ಮನಸ್ಸಿನ ಜ್ಞಾನ ಏನಿದೆ ಆ ಜ್ಞಾನವನ್ನು ಪ್ರಬೋಧಿಸುವ ಪ್ರೇರಕ ಶಕ್ತಿಯಾಗಿ, ಹಾಗೂ ಈ ಧ್ವನಿಪೆಟ್ಟಿಗೆಯಿಂದ ಹೊರಬಂದು ನಮ್ಮ ನಾಲಿಗೆಯ ಮೂಲಕ ಮಾತು ನುಡಿತದಲ್ಲ ವೈಖರಿಯಾಗಿ, ಆ ರೀತಿ ಹೊರಬರುವ ಮಾತೆ ಇಲ್ಲಿ ಶಕ್ತಿಯಾಗಿ ನೆಲೆಸಿದಾಳೆ. ಈ ಶಕ್ತಿ ದೇವಿಗೆ ಡಾಕಿನಿ ಅಂತ ಹೆಸರು ಅನ್ನೋದಾಗಿ ಈ ನಾಮಗಳು ಹೇಳ್ತಾ ಇವೆ. ಹಾಗೆ ಈ ನಾಮಕ್ಕೆ ಪೂರಕವಾಗಿ ಅಮೃತಾದಿ ಮಹಾಶಕ್ತಿ ಸಂವೃತಾಯೈ ನಮೋ ನಮಃ ಅಂತ ಅಷ್ಟೋತ್ತರ ಶತನಾಮವೂ ಕೂಡ ಒಂದಿದೆ. ಇದೇ ಅರ್ಥದಲ್ಲೇ ಆ ನಾಮವೂ ಕೂಡ ತೆರೆದುಕೊಳ್ಳುವಂಥದ್ದು. ಇದನ್ನು ಗಮನಿಸಿಕೊಳ್ಳಬೇಕು. ಮುಂದಿನ ನಾಮ ಡಾಕಿನೀಶ್ವರಿ. ಇದರ ಅರ್ಥ ಡಾಕಿನಿ ಎನ್ನುವಂತಹ ಯೋಗಿನಿ ಇವಳು ಅಂತ ಅರ್ಥ. ಇಲ್ಲಿ 474ನೇ ನಾಮ ಇದೆಯಲ್ಲ, ವಿಶುದ್ಧಿ ಚಕ್ರ ನಿಲಯ. ಈ ನಾಮದಿಂದ ಮೊದಲುಗೊಂಡು ಅಮೃತಾದಿ ಮಹಾಶಕ್ತಿ ಸಂವೃತ ಈ ನಾಮದವರೆಗೆ ಡಾಕಿನಿ ದೇವಿಯೇ ಮೂಲತಃ ಲಲಿತಾ ಮಾತೆಯಾದ್ದರಿಂದ ಇವಳಿಗೆ ಡಾಕಿನೀಶ್ವರಿ ಅಂತ ಆ ನಾಮಗಳಿಂದ ಸ್ತುತಿಸಿದ್ದಾರೆ. ಹೇಗೆ ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ ಅನ್ನುವಂತಹ ಅಭಿಮಾನ ದೇವತೆ ಇದ್ದಾಳೋ, ಹಾಗೆ ಇನ್ನೂ ದೇಹದ ವಿವಿಧ ಭಾಗಗಳಲ್ಲಿ ಇನ್ನೂ ಈ ರೀತಿ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ ಯೋಗಿನಿಯರು ಅಂತ ಕರೀತಾರೆ. ಈ ಎಲ್ಲ ಯೋಗಿನಿಯರನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗ್ತದೆ. ಅದೆಲ್ಲವನ್ನು ಸಂದರ್ಭಾನುಸಾರ ಮುಂದೆ ನೋಡ್ತಾ ಹೋಗೋಣ ನಾವು. ಆದರೆ ಈ ಎಲ್ಲ ಯೋಗಿನಿಯರು ಈ ಆದಿಶಕ್ತಿಯ ರೂಪಗಳೇ,
ಆದಿಶಕ್ತಿಯ ವಿವಿಧ ರೂಪಗಳೇ ಆಗಿದ್ದಾರೆ ಅನ್ನೋದನ್ನು ವಾಗ್ದೇವಿಯರು ಹೇಳ್ತಾ ಹೋಗ್ತಾರೆ. ಈ ಎಲ್ಲ ನಾಮಗಳಿಂದ ಅವರು ಮತ್ತೆ ಮತ್ತೆ ನಮಗೆ ತಿಳಿಯಪಡಿಸೋದು ಏನು ಅಂತಂದರೆ, ನಮ್ಮ ಶರೀರದಲ್ಲೇ ಆ ಚೈತನ್ಯ ಬೇರೆ ಬೇರೆ ಹೆಸರಿನಲ್ಲಿ ನಿಂತು ಯಾವ ರೀತಿ ನಮ್ಮ ಶರೀರವನ್ನು ನಡೆಸ್ತಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಶರೀರದಲ್ಲೇ ಅನುಸಂಧಾನ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಈ ನಾಮಗಳು ಕೊಡ್ತಾ ಹೋಗ್ತವೆ. ಇದನ್ನು ನಾವು ಸರಿಯಾಗಿ ಗಮನಿಸಿಕೊಳ್ಬೇಕು. ಮುಂದಿನ ಶ್ಲೋಕವನ್ನು ನೋಡೋಣ. 100ನೇ ಶ್ಲೋಕ ಇದು. ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನದ್ವಯ ದೌಷ್ಟ್ರೋಜ್ವಲಾಕ್ಷ ಮಾಲಾದಿಧರ ರುದಿರ ಸಂಸ್ಥಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅನಾಹತಾಬ್ಜ ನಿಲಯ, ಅನಾಹತ ಚಕ್ರ, ಅದು ನಮ್ಮ ಹೃದಯ ಕಮಲ. ಹಾಗಾಗಿ ಅನಾಹತ ಚಕ್ರ ಅಥವಾ ಹೃದಯ ಕಮಲದಲ್ಲಿ ನೆಲೆಸಿರುವವಳು ಅಂತ ಈ ನಾಮದ ಅರ್ಥ. ಈ ಅನಾಹತ ಚಕ್ರದಲ್ಲಿ ವಾಸವಾಗಿರುವಂಥ ಶಕ್ತಿದೇವಿಯನ್ನು ಅಥವಾ ಈ ಯೋಗಿನಿಯನ್ನು ರಾಕಿಣಿ ಅಂತ ಕರೆಯಲಾಗ್ತದೆ. ಈ ಮೊದಲನೇ ನಾಮದಲ್ಲಿ ಬಂದಿತ್ತಲ್ಲ ಡಾಕಿನೀಶ್ವರಿ ಅಂತ ಅಲ್ವಾ, ಆ ಡಾಕಿನೀಶ್ವರಿ ಅಂತಂದರೆ ಈಗ ಇನ್ನು ಬರ್ತಾ ಹೋಗ್ತದಲ್ಲ ಹೃದಯ ಭಾಗ, ಮಣಿಪುರ ಚಕ್ರದಲ್ಲಿ, ಆಮೇಲೆ ಮೂಲಾಧಾರ ಚಕ್ರದವರೆಗೆ ಹೀಗೆ ಬೇರೆ ಬೇರೆ ದೇವಿಯರು ಅಥವಾ ಯೋಗಿನಿಯರು ನೆಲೆಸಿದ್ದಾರೆ ಅಂತ ಬರ್ತಾ ಹೋಗ್ತದೆ ಮುಂದಿನ ನಾಮಗಳಲ್ಲಿ. ಆ ಎಲ್ಲ 6 ದೇವಿಯರಿಗೆ ಅಥವಾ ಯೋಗಿನಿಯರಿಗೆ ಈ ಡಾಕಿನಿ ಅನ್ನುವಂಥ ಕೊರಳ ಭಾಗದಲ್ಲಿ ನೆಲೆಸಿದಾಳಲ್ಲ ಅವಳೇ ಈಶ್ವರಿ ಅಥವಾ ಒಡತಿ ಅನ್ನೋ ಅರ್ಥದಲ್ಲಿ ಡಾಕಿನೀಶ್ವರಿ ಅನ್ನೋ ನಾಮ ಬಂದಿತ್ತು. ಇಲ್ಲಿ ಈಗ ಅನಾಹತಾಬ್ಜ ನಿಲಯ ಅಂತ ನಾಮ ಬಂತಲ್ಲ, ಇಲ್ಲಿನ ದೇವತೆ ರಾಕಿಣಿ. ಈ ನಾಮದಿಂದ ಇನ್ನು 10 ನಾಮದವರೆಗೆ ಅಲ್ಲಿ ರಾಕಿಣಿ ದೇವಿಯ ಸ್ವರೂಪವನ್ನು ವರ್ಣನೆ ಮಾಡಲಾಗಿದೆ. ಈ ಹೃತ್ಪದ್ಮದಲ್ಲಿ ವಾಸ ಮಾಡಿರುವ ರಾಕಿಣಿ ಯೋಗಿನಿಗೆ 2 ಮುಖಗಳಿವೆ, ಕೋರೆ ದಾಡೆಗಳಿವೆ, ಶ್ಯಾಮವರ್ಣ, ಕೈಯಲ್ಲಿ ಅಕ್ಷಮಾಲೆ ಅಂದರೆ ಜಪಮಾಲೆ, ಶೂಲ, ಕಪಾಲ ಮತ್ತು ಡಮರುಗಳನ್ನು ಧರಿಸಿದ್ದಾಳೆ ಅಂತ ಅವಳ ಸ್ವರೂಪವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವೀರೇಂದ್ರ ವಂದ್ಯಳಾದ ಇವಳ ಭಕ್ತರ ಇಷ್ಟವನ್ನು ಕರುಣಿಸುವವಳು ಅಂತ ಇದೆಲ್ಲ ವಿಷಯಗಳು ಮುಂದಿನ ನಾಮಗಳಲ್ಲಿ ಬರ್ತಾ ಹೋಗುತ್ತೆ ವಿವರಣೆಯಾಗಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂದಿನ ನಾಮ ಶ್ಯಾಮಾಭ ಅಂದರೆ ಶ್ಯಾಮಲ ವರ್ಣದ ಮೈಯಲ್ಲಿ ಬೆಳಕನ್ನು ತುಂಬಿಕೊಂಡವಳು ಅಂತ ಈ ನಾಮದ ಸರಿಯಾದ ಅರ್ಥ. ಇದು ವರ್ಣನಾತ್ಮಕವಾದ ನಾಮವೂ ಹೌದು, ಸಾಂಕೇತಿಕವಾದ ನಾಮವೂ ಹೌದು. ಹಿಂದಿನ ನಾಮ ಅನಾಹತಾಬ್ಜ ನಿಲಯ ಅಂತ ಬಂದಿತ್ತು ಅಲ್ವಾ, ನಮ್ಮ ಹೃದಯದಲ್ಲಿ ನೆಲೆಸಿರುವಂಥವಳು ಅಂತ. ಯಾರು ನಮ್ಮ ಹೃದಯದಲ್ಲಿ ನೆಲೆಸಿರುವಂಥವಳು? ಈ ಶ್ಯಾಮಲ ವರ್ಣದ ಮಾತೆ, ಶ್ಯಾಮಲ ವರ್ಣದ ಬೆಳಕು ಅಂತ ಈ ನಾಮ ಹೇಳ್ತಾ ಇದೆ. ಬೆಳಕು ಅಂತ ನಾವು ಯಾವುದನ್ನು ಕರಿತೀವಿ? ಜ್ಞಾನವನ್ನು ಕರಿತೀವಿ ಅಲ್ವಾ. ಇಲ್ಲಿ ಇವಳ ಸ್ವರೂಪವನ್ನು ಹೇಗೆ ವರ್ಣನೆ ಮಾಡ್ತಿದ್ದಾರೆ ನೋಡಿ. ಮಳೆಗಾಲದ ಮೋಡದ ಬಣ್ಣ ಹೇಗಿರ್ತದೆ ನೆನಪು ಮಾಡ್ಕೊಳ್ಳಿ, ಕಪ್ಪು ಮೋಡಗಳು ಅಲ್ವಾ, ನೀರು ತುಂಬಿದ ಮೋಡಗಳು. ಆ ನೀರು ತುಂಬಿದ ಮೋಡಗಳಲ್ಲಿ ಒಂದೊಂದು ಸಲ ಮಿಂಚು ಬರ್ತದೆ ಅಲ್ವಾ. ಆ ಮಿಂಚು ಬಂದಾಗ ಆ ಮೋಡ ಹೇಗೆ ಕಾಣ್ತದೆ ಒಂದು ಸಲ ನೆನಪು ಮಾಡ್ಕೊಳ್ಳಿ. ಏನೂ ಇಲ್ಲ, ಆ ಮೋಡ ಕಾಣೋದೇ ಇಲ್ಲ, ಮಿಂಚು ಮಾತ್ರ ಕೋರೈಸ್ತದೆ ಅಲ್ವಾ, ಒಂದು ಸಲ ಹೊಳೆದು ಮಾಯವಾಗ್ತದೆ ಅಲ್ವಾ. ಆ ರೀತಿ ಮೋಡದೊಳಗಿನ ಮಿಂಚು ಇವಳು ಅಂತ ಈ ನಾಮ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾ ಇದೆ. ಅಂದರೆ ಮೈಯನ್ನು ಮೀರಿ, ನಮ್ಮ ಮೈಯನ್ನು ಮೀರಿ ಆ ಜ್ಞಾನದ ಹೊಳಹು ಅಥವಾ ಆ ಜ್ಞಾನದ ಚಿಂತನೆ ಒಂದೊಂದು ಸಲ ತಟ್ಟಂತ ನಮಗೆ ಹೊಳಿತದಲ್ಲ, ಆ ಮಿಂಚನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಲ್ಲೂ ಆ ಹೃದಯದಲ್ಲಿ ನೆಲೆಸಿರುವಂತಹ ಜ್ಞಾನವೇ ಒಂದೊಂದು ಸಲ ತಟ್ಟಂತ ಹೊಳಿತದೆ ಅಂತ ಈ ಜ್ಞಾನದ ವಿಷಯವನ್ನು ಇಲ್ಲಿ ಶ್ಯಾಮಾಭ ಅಂತ ವರ್ಣಿಸ್ತಾ ಈ ವಾಗ್ದೇವಿಯರು ತುಂಬ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿ ಜ್ಞಾನದ ಚಿಂತನೆ ನಮ್ಮಲ್ಲಿ ಹೊಳೆಯುವಾಗ ನಮ್ಮ ಮೈಯೇ ನಮಗೆ ಅರಿವಿರೋದಿಲ್ಲ. ಆ ಚಿಂತನೆಯಲ್ಲಿ ನಾವು ಮುಳುಗಿ ಬಿಡ್ತೀವಲ್ವ. ಆ ಚಿಂತನೆ, ಆ ಹೊಳಹು ಏನು ನಮ್ಮಲ್ಲಿ ಥಟ್ಟನೆ ಮಿಂಚುತ್ತದೆ, ಅದರಲ್ಲೇ ಆಶ್ಚರ್ಯಕರವಾಗಿ ನಾವು ಮುಳುಗಿ ಬಿಡ್ತೀವಿ ಅಲ್ವಾ, ಮೈ ಮರೆತು ಹೋಗಿರ್ತದೆ ಅಲ್ವಾ. ಆ ವಿಷಯವನ್ನು ಇಲ್ಲಿ ಶ್ಯಾಮಾಭ ಅನ್ನುವಂಥ ನಾಮದಿಂದ ಹೇಳ್ತಾ ಇದ್ದಾರೆ. ನಮ್ಮ ಹೃದಯದಲ್ಲೇ ಇದ್ದುಕೊಂಡು
ನಮ್ಮಲ್ಲಿ ಜ್ಞಾನದ ಮಿಂಚನ್ನು ಮಿಂಚಿಸುವವಳು, ಜ್ಞಾನದ ಬೆಳಕನ್ನು ಹೊಳೆಸುವವಳು ಅಂತ ಈ ನಾಮದ ಸರಿಯಾದ ಅರ್ಥ. ಮುಂದಿನ ನಾಮ ವದನದ್ವಯ ಅಂದರೆ 2 ಮುಖಗಳುಳ್ಳವಳು. ಲೌಕಿಕ ಮತ್ತು ಪಾರಮಾರ್ಥಿಕಗಳೆಂಬ 2 ಮುಖಗಳು ಈ ದೇವಿಯದ್ದು. ನಮ್ಮನ್ನು ಪ್ರವೃತ್ತಿಯಲ್ಲಿ ತೊಡಗಿಸುವ ಮುಖ ಒಂದು, ಲೌಕಿಕ ಮುಖ ಇದು. ನಿವೃತ್ತಿಗೆ ಸೆಳೆವ ಮುಖ ಇನ್ನೊಂದು, ಅದು ಆಂತರಂಗಿಕವಾಗಿ ಮನಸ್ಸನ್ನು ಒಳಮುಖ ಮಾಡುವಂಥ ಮುಖ ಒಂದಿದೆಯಲ್ಲ, ಅಂದರೆ ಅಧ್ಯಾತ್ಮದ ಕಡೆಗೆ ಮುಖ ಮಾಡುವಂಥದ್ದು ಅಂತ ಹೇಳ್ತೀವಲ್ವಾ, ಅದು ಪಾರಮಾರ್ಥಿಕ ಅಥವಾ ಅಲೌಕಿಕ ಮುಖ ನಮ್ಮದೇ. ಹಾಗಾಗಿ ಈ 2 ರೀತಿಯ ಮುಖವುಳ್ಳವಳು ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಅಂದರೆ ನಮ್ಮ ಹೃದಯ ಭಾಗದಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಇದು ಅಂತರ್ಮುಖವಾಗುವ ಸಾಧ್ಯತೆಯನ್ನು ಈ ನಾಮ ಬಿಚ್ಚಿಡ್ತಾ ಇದೆ. ಮುಂದಿನ ನಾಮ ದೌಷ್ಟ್ರೋಜ್ವಲ. ಇದರ ಅರ್ಥ ಕೋರೆದಾಡೆಗಳಿಂದ ಉಜ್ವಲವಾಗಿರುವವಳು ಅಂತ ಅರ್ಥ. ನೋಡಿ, ವರಾಹಾವತಾರದಲ್ಲಿ ವಿಷ್ಣು ವರಾಹಕ್ಕೆ ಇರುವಂತಹ ಕೋರೆ ಹಲ್ಲುಗಳಿಂದ ಇವಳು ಶೋಭಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ವರಾಹ ಅವತಾರವನ್ನು ನಾವು ಸ್ವಲ್ಪ ನೋಡೋದಾದರೆ, ಶ್ರೀ ವಿಷ್ಣು ಸಮುದ್ರದಲ್ಲಿ ಮುಳುಗಿದ್ದ ಭೂಗೋಳವನ್ನು ಮೇಲೆತ್ತಿ ತಂದಿದ್ದ ಅಲ್ವಾ. ಅದಕ್ಕೂ ಪೂರ್ವದಲ್ಲಿ ಆ ಭೂಮಿಯ ಪತನಕ್ಕೆ ಕಾರಣನಾದ ಹಿರಣ್ಯಾಕ್ಷ, ಇವನು ಹಿರಣ್ಯಕಶಿಪುವಿನ ಸಹೋದರ. ಆ ಹಿರಣ್ಯಾಕ್ಷ ಅನ್ನುವಂಥ ಬಲಿಷ್ಠ ರಾಕ್ಷಸನನ್ನು ತನ್ನ ಬಲಿಷ್ಠ ಕೋರೆದಾಡೆಗಳಿಂದ ಬಗೆದು ಕೊಂದಿದ್ದ ಈ ವಿಷ್ಣುವರಾಹ. ಹಾಗೆ ಈ ಭೂಮಿಯನ್ನು ಉದ್ಧಾರ ಮಾಡಿ ಮತ್ತೆ ಈ ಭೂಮಿಯಲ್ಲಿರುವ ತನ್ನ ಮಕ್ಕಳು, ಇಡೀ ಜೀವರಾಶಿಗಳು, ತನ್ನ ಸಂತತಿಯನ್ನು ಈ ಭೂಮಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದ ಅಲ್ವಾ. ಈ ವರಾಹಾವತಾರದ ಕಥೆ ನಮಗೆಲ್ಲ ಗೊತ್ತೇ ಇದೆ. ಅಂತಹ ಚೂಪಾದ ಹರಿತವಾದ ಕೋರೆದಾಡೆಗಳಿಂದ ಈ ಶಕ್ತಿ ಪ್ರಜ್ವಲಿಸ್ತಾ ಇರುವಂಥವಳು. ಅಜ್ಞಾನಿಗಳು ಭಕ್ತರಾದರೆ ಅವರನ್ನೂ ಈ ಸಂಸಾರ ಸಾಗರದಿಂದ ಮೇಲೆತ್ತಿ, ಹೇಗೆ ಈ ವಿಷ್ಣು ವರಾಹ ಭೂಗೋಳವನ್ನು ತನ್ನ ಈ ಕೋರೆದಾಡೆಗಳ ಮೇಲೆ ಒರಗಿಸಿ ಮೇಲೆತ್ತಿ ತನ್ನೋ, ಆ ರೀತಿ ಅಜ್ಞಾನಿಗಳನ್ನೂ ಕೂಡ ಅವರು ಶರಣಾಗತರಾದಾಗ ಮೇಲೆತ್ತಿ ಅವರನ್ನು ಉದ್ಧರಿಸುವವಳು. ಅಜ್ಞಾನಿಗಳನ್ನು ಮೇಲೆತ್ತಿ ಉದ್ಧರಿಸ್ತಾಳೆ ಅಂತಾದರೆ ಯಾರು ತಮ್ಮ ಹೃದಯ ಭಾಗದಲ್ಲಿ ಧ್ಯಾನಸ್ಥರಾಗ್ತಾರೋ, ತಮ್ಮ ಹೃದಯದಲ್ಲಿ ಮನಸ್ಸನ್ನು ಹಾಕ್ತಾರೋ, ಅಂದರೆ ಧ್ಯಾನಸ್ಥ ಸ್ಥಿತಿಯನ್ನು ಈ ಮಾತು ಹೇಳುವಂಥದ್ದು. ಹಾಗಾಗಿ ಯಾರು ತಮ್ಮ ಹೃದಯದಲ್ಲೇ ಇರುವಂಥ ಭಗವತ್ ತತ್ವವನ್ನು, ಭಗವತ್ ಚೈತನ್ಯವನ್ನು ನೆನೆದು ಧ್ಯಾನಸ್ಥರಾಗ್ತಾರೋ ಅಂಥವರನ್ನು ಅವರ ಕರ್ಮಗಳು ಹೇಗೇ ಇರಲಿ, ಅವರ ಜೀವನ ಹೇಗೇ ಇರಲಿ, ಅವರನ್ನು ಮೇಲೆತ್ತಿ ಉದ್ಧಾರ ಮಾಡ್ತಾಳೆ ಇವಳು. ಹಾಗಾಗಿ ದೌಷ್ಟ್ರೋಜ್ವಲ, ಕೋರೆದಾಡೆಗಳಿಂದ ಉಜ್ವಲವಾಗಿರುವವಳು. ಆ ಸಂದರ್ಭದಲ್ಲಿ ಎಂತಹ ವಿಘ್ನಗಳೇ ಬಂದರೂ ಕೂಡ ತನ್ನ ಕೋರೆದಾಡೆಗಳಿಂದ ಆ ವಿಘ್ನಗಳನ್ನು ತಿವಿದು ಬಿಡ್ತಾಳೆ, ಶರಣಾಗತರನ್ನು ರಕ್ಷಿಸ್ತಾಳೆ ಅನ್ನೋ ಅರ್ಥದಲ್ಲಿ ಈ ವರಾಹಾವತಾರದ ಕಥೆ ಯಾವ ಸಂದೇಶವನ್ನು ಹೇಳ್ತದೋ ಅದೇ ಸಂದೇಶವನ್ನು ಈ ದೌಷ್ಟ್ರೋಜ್ವಲ ಅನ್ನುವಂತಹ ನಾಮ ಹೇಳ್ತಾ ಇದೆ. ಈ ದೌಷ್ಟ್ರೋಜ್ವಲ ಅನ್ನುವಂಥ ನಾಮವನ್ನು ಶಂಕರಾಚಾರ್ಯರು ಕೂಡ ಪುಷ್ಟೀಕರಿಸ್ತಾರೆ. ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕ ಬರ್ತದಲ್ಲ, ಜನ್ಮ ಜಲಧೌ ನಿಮಗ್ನಾನಾಂ ದೌಷ್ಟ್ರಾ ಮುರರಿಪು ವರಾಹಸ್ಯ ಭವತಿ ಅಂತ. ಅದರ ಅರ್ಥ ಇದೇ ದೌಷ್ಟ್ರೋಜ್ವಲ ಅನ್ನುವಂಥ ನಾಮದ ಅರ್ಥವೇ. ಇದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಅಕ್ಷಮಾಲಾದಿಧರ. ಅಕ್ಷಮಾಲಾದಿಗಳನ್ನು ಧರಿಸಿದವಳು. ಇಲ್ಲಿ ಅಕ್ಷಮಾಲೆ ಅಂತಂದರೆ ಜಪಮಾಲೆ ಅಂತ ಅರ್ಥ. ಈ ಜಪಮಾಲೆಯನ್ನು ತನ್ನ ಕರದಲ್ಲಿ ಧರಿಸಿ ತನ್ನ ಭಕ್ತರನ್ನು ನಾಮ ಜಪಕ್ಕೆ ಪ್ರೇರಣೆ ಮಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಯಜ್ಞಾನಾಂ ಜಪಯಜ್ಞೋಸ್ಮಿ ಅನ್ನೋದು ಗೀತೆಯಲ್ಲಿ ಭಗವಂತನ ಮಾತು ಅಲ್ವಾ. ಈ ಜಪವನ್ನು ಭಗವದರ್ಪಣ ಭಾವದಿಂದ, ಅಂದರೆ ಎಚ್ಚರದ ಏಕಾಗ್ರತೆಯಿಂದ ಮಾಡಿದರೆ ಬಹುಬೇಗ ಧ್ಯಾನಸ್ಥ ಸ್ಥಿತಿ ಸಾಧ್ಯ ಆಗ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿ ಇದನ್ನು ಸೂಚಿಸಲಿಕ್ಕೆ ಜಪಮಾಲೆಯನ್ನು ಅವಳು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಈ ದೇವಿ. ಅವಳ ಹೆಸರು ಹೃದಯ ಭಾಗದಲ್ಲಿರುವಂಥ ಯೋಗಿನಿ ರಾಕಿನಿ ದೇವಿ. ಈ ಹೃದಯ ಭಾಗದಲ್ಲಿರುವಂಥ ಶಕ್ತಿ
ಭಕ್ತಿಯಲ್ಲಿ ನಮ್ಮ ಮನಸ್ಸನ್ನು ಜಪ ಮಾಡುವಾಗಲಿ ಸ್ಮರಣೆ ಮಾಡುವಾಗಲಿ ನಾವು ಏಕಾಗ್ರವಾಗಿಸಬೇಕು ಅನ್ನುವಂಥ ಸೂಚನೆ ಈ ನಾಮಗಳಲ್ಲಿ ಇವೆ. ಮುಂದಿನ ನಾಮ ರುಧಿರ ಸಂಸ್ಥಿತ. ರಕ್ತದಲ್ಲಿ ಇರುವವಳು. ರುಧಿರ ಅಂದರೆ ರಕ್ತ. ರಕ್ತರೂಪದ ಧಾತುವಿನಿಂದ ಎಲ್ಲ ಜೀವಿಗಳ ರಕ್ತದಲ್ಲಿ ನೆಲೆಸಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ನೋಡಿ, ನಮಗೆಲ್ಲ ಗೊತ್ತು, ನಾವು ಸೇವಿಸುವ ಆಹಾರವೇ ರಕ್ತವಾಗಿ ಪರಿವರ್ತನೆ ಆಗ್ತದೆ ಅಲ್ವಾ. ಈ ರಕ್ತ ಪರಿಚಲನೆಯ ಬಗೆಗೂ ನಮಗೆಲ್ಲ ಗೊತ್ತು. ಈ ರಕ್ತ ಪ್ರಸರಣ ದೇಹದ ಬೇರೆ ಬೇರೆ ಅಂಗಗಳಿಗೆ ಕೋಶಗಳಿಗೆ ಎಲ್ಲ ನಿರಂತರವಾಗಿ ನಡೀತಾನೆ ಇರ್ತದೆ. ದೇಹದ ಎಲ್ಲ ಕೋಶಗಳಿಗೆ ಯಾವ್ಯಾವ ಪೋಷಕಾಂಶ ಅಗತ್ಯ ಇದೆಯೋ ಆ ಪೋಷಕಾಂಶಗಳು, ನೀರು ಮತ್ತು ಪ್ರಾಣಶಕ್ತಿಯಾದ ಆಮ್ಲಜನಕದ ನಿರಂತರ ಪೂರೈಕೆಯನ್ನು ಮಾಡುವಂಥದ್ದು ಈ ರಕ್ತದ ಕೆಲಸ. ಆಶ್ಚರ್ಯ ಅಂತಂದರೆ, ನಮ್ಮ ಹೃದಯ ಭಾಗದಿಂದ ಪ್ರಾರಂಭವಾಗುವಂತಹ ಈ ರಕ್ತ ಪರಿಚಲನೆ ಇದೆಯಲ್ಲ, ಯಾವ ಒಂದು ಅಡ್ಡಿ ಆತಂಕವಿಲ್ಲದೆ ದೇಹದ ಮೇಲ್ಭಾಗ ಅಂದರೆ ನಮ್ಮ ದೇಹದ ಅತ್ಯುನ್ನತ ಭಾಗವಾದ ನಮ್ಮ ಮೆದುಳಿನ ಭಾಗದವರೆಗೂ ರಕ್ತ ಪರಿಚಲನೆ ನಿರಂತರವಾಗಿ ಸಾಯುವವರೆಗೆ ನಡೀತಾನೇ ಇರ್ತದೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತೆ ದ್ರವ ವಸ್ತು ಏನಿದೆ ಅದು ತನ್ನ ಮಟ್ಟಕ್ಕಿಂತ ಕೆಳಗಡೆ ಹರಿತದೆ ಅಲ್ವಾ. ಅದು ಈ ಲೋಕದಲ್ಲಿ ಕಂಡು ಬರುವಂಥದ್ದು. ನಮಗೆ ಈ ದ್ರವ ಪದಾರ್ಥ ಹರಿತದಲ್ಲ, ಅದು ತನ್ನ ಮಟ್ಟಕ್ಕಿಂತ ಕೆಳಗಡೆ ಹರಿತದೆ. ಆದರೆ ಈ ಆಶ್ಚರ್ಯವನ್ನು ನಾವೆಲ್ಲ ಗಮನಿಸಿಕೊಳ್ಬೇಕು. ಈ ದೇಹದಲ್ಲಿನ ಪ್ರಾಣಶಕ್ತಿ ಏನಿದೆ, ಈಗ ನಾವೇನು ಹೃದಯ ಭಾಗದಲ್ಲಿರುವಂಥ ರಾಕಿಣೀ ದೇವಿ ಅಂತ ಈ ನಾಮವನ್ನೇನು ಹೇಳ್ತಾ ಇದ್ದೀವಿ, ಆ ರಾಕಿಣೀ ದೇವಿ ಆ ರಕ್ತ ಪರಿಚಲನೆಯನ್ನು, ಅದು ದ್ರವರೂಪದ ಪದಾರ್ಥವಾದರೂ ಕೂಡ ಅವಳ ಶಕ್ತಿಯ ಬಲದಿಂದ ಅದು ನಮ್ಮ ದೇಹದ ಮೇಲ್ಭಾಗಕ್ಕೂ ಮತ್ತು ಕೆಳಭಾಗಕ್ಕೂ ಸರಿಯಾಗಿ ಪ್ರವಹಿಸಿ ಆ ಶಕ್ತಿ ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದು ಆಶ್ಚರ್ಯ ಅಲ್ವಾ. ಈ ರೀತಿ ಪ್ರವಹಿಸಿ ನಮ್ಮ ಶರೀರವನ್ನು, ನಮ್ಮ ಆಯುಷ್ಯ ಇರಲ್ಲಿವರೆಗೆ ಕಾಪಾಡ್ತದೆ. ಈ ಶಕ್ತಿಯನ್ನೇ ನಾವು ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ರಾಕಿಣೀ ದೇವಿ ಅಂತ ಹೇಳುವಂಥದ್ದು. ನೋಡಿ, ರಕ್ತವನ್ನು ನಿರಂತರವಾಗಿ ಪಂಪ್ ಮಾಡ್ತಾ ಇರುವಂಥದ್ದು ನಮ್ಮ ಹೃದಯ ಭಾಗ ಅಲ್ವಾ. ಪಂಪ್ ಮಾಡಲಿಕ್ಕೆ ಒಂದು ಶಕ್ತಿ ಬೇಡವಾ? ಆ ಶಕ್ತಿಯೇ ರಾಕಿಣೀ ದೇವಿ. ಹಾಗೆ ರಕ್ತ ಪ್ರಸರಣವನ್ನು ನಮ್ಮ ನರಗಳಲ್ಲಿ, ರಕ್ತನಾಳಗಳಲ್ಲಿ ನಿರಂತರವಾಗಿ ಕಾಲ್ಬೆರಳಿನ ತುದಿಯಿಂದ ಹಿಡಿದು ಮೆದುಳಿನವರೆಗೆ ಪ್ರಸರಣ ಮಾಡುವಂಥ ಶಕ್ತಿ ಏನಿದೆ, ಈ ಶಕ್ತಿಯೇ ರಾಕಿಣೀ ದೇವಿ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ನಮ್ಮ ರಕ್ತದಲ್ಲಿದ್ದಾಳೆ, ನಮ್ಮ ಹೃದಯದಲ್ಲಿದ್ದಾಳೆ, ನಮ್ಮ ಕೊರಳ ಭಾಗದಲ್ಲಿದ್ದಾಳೆ, ಚರ್ಮದಲ್ಲಿದ್ದಾಳೆ, ನಾಲಿಗೆಯಲ್ಲಿದ್ದಾಳೆ, ಮಾತಿನಲ್ಲಿದ್ದಾಳೆ, ರುಚಿಯಲ್ಲಿದ್ದಾಳೆ. ಎಲ್ಲೆಲ್ಲಿ ಈ ದೇವಿ ಇಲ್ಲ? ಯೋಚನೆ ಮಾಡಿ. ಇದು ನಮ್ಮೊಳಗೆ ನಾವು ಆ ಶಕ್ತಿಯನ್ನು ಅನುಸಂಧಾನ ಮಾಡುವಂಥ ರೀತಿ. ಇಷ್ಟೇ ಅಲ್ಲ, ಇನ್ನೂ ಮುಂದಿನ ನಾಮಗಳಲ್ಲಿ ಇನ್ನೂ ವಿವರಗಳು ಬರ್ತಾ ಇರ್ತದೆ. ಅದನ್ನು ನೋಡೋಣ. ಮುಂದಿನ ಶ್ಲೋಕ. ಕಾಲರಾತ್ರ್ಯಾದಿಶಕ್ತ್ಯೌಘೌ ವ್ರತಾ ಸ್ನಿಗ್ಧೌ ದನಪ್ರಿಯ ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಈ ಶ್ಲೋಕದಲ್ಲಿ ಕಾಲರಾತ್ರ್ಯಾದಿ ಶಕ್ತ್ಯೌಘೌ ವ್ರತ, ಇದರ ಅರ್ಥ ಕಾಲರಾತ್ರಿಯೇ ಮೊದಲಾದ ಶಕ್ತಿ ವೃಂದದಿಂದ ಆವೃತಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ರಾಕಿಣೀ ದೇವಿ ನಮ್ಮ ಅನಾಹತ ಚಕ್ರ ಅಥವಾ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಈ ಲಲಿತಾಂಬಿಕೆಯ ಒಂದು ರೂಪ ಅಂತ ಈ ರಾಕಿಣೀ ದೇವಿಯನ್ನು ಏನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದೀವಿ, ಆ ದೇವಿ ಕಾಲರಾತ್ರಿ ಎಂಬ ಹೆಸರಿನ ದೇವಿಯ ರೂಪದಂತೆ ಇನ್ನೂ ಅನೇಕ ಶಕ್ತಿ ದೇವತೆಗಳಿಂದ ಆವೃತಳಾಗಿ ನಮ್ಮ ಹೃದಯದಲ್ಲಿ ನೆಲೆಸಿದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಕಾಲರಾತ್ರಿ ಅಂದರೆ ರುದ್ರಶಕ್ತಿ, ಲಯಕಾರಿ, ನಾಶ ಮಾಡುವಂಥವಳು. ಕಾಲ ಅಂದರೆ ಮೃತ್ಯು ಅಂತ ನಾವು ಹೇಳ್ತೀವಲ್ವಾ, ಅದಕ್ಕೆ ಕಾಲ ಅನ್ನೋ ಶಬ್ದಕ್ಕೆ ಮೃತ್ಯು, ರಾತ್ರಿ,
ತಮಸ್ಸು, ಅಜ್ಞಾನ, ಹೀಗೆಲ್ಲ ಅರ್ಥ ಇದೆ. ಅಂದರೆ ಅಜ್ಞಾನ ಮತ್ತು ಅಹಂಕಾರದ ಕ್ರೂರತೆಯಲ್ಲಿ ಇರುವಂಥವರನ್ನು ಈ ಕಾಲರಾತ್ರಿ ಎನ್ನುವ ಶಕ್ತಿ ಇದ್ದಾಳಲ್ಲ, ಅವಳು ಅಷ್ಟೇ ಘೋರವಾಗಿ ಅವರನ್ನು ನಾಶ ಮಾಡ್ತಾಳೆ ಅನ್ನೋ ಅರ್ಥದಲ್ಲಿ ಈ ಕಾಲರಾತ್ರಿ ಅನ್ನುವಂತಹ ನಾಮ ತೆರೆದುಕೊಳ್ಳುತ್ತೆ. ಹೀಗೆ ಇಂತಹ ಅನೇಕ ಬಗೆಯ ಶಕ್ತಿಯಿಂದೊಡಗೂಡಿ ಈ ಹೃದಯದಲ್ಲಿರುವಂತಹ ಈ ರಾಕಿನಿ ದೇವಿ ಅಥವಾ ರಾಕಿನಿ ಅನ್ನುವಂಥ ಲಲಿತಾಂಬಿಕೆಯ ಸ್ವರೂಪ ಕೆಲಸ ಮಾಡುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಲಯವನ್ನು ಮಾಡುವಾಗ ಈ ಲಯಕಾರಿ ಶಕ್ತಿಯಾಗಿ ರಾಕಿನಿ ದೇವಿ ಪ್ರಜ್ವಲಿಸಿ ಲಲಿತಾಂಬೆ ಆದಿಶಕ್ತಿ ಹೇಗೆ ಕೆಲಸ ಮಾಡ್ತಾಳೆ ಅಂತಂದರೆ ರುದ್ರ ರೂಪದಲ್ಲಿ ಕಾಲರಾತ್ರಿಯಾಗಿ ಆ ತಮಸ್ಸಿನ ಘೋರ ರೂಪವಾಗಿ ಆ ಅಜ್ಞಾನವನ್ನು, ಅಂಧಕಾರವನ್ನು, ಅಜ್ಞಾನಿಗಳನ್ನು, ಅಹಂಕಾರಿಗಳನ್ನು ಎಲ್ಲರನ್ನೂ ಸದೆ ಬಡಿತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗೆ ಅಮೃತಾದಿ ಮಹಾಶಕ್ತಿ ಸಂವೃತಾಯೈ ನಮೋ ನಮಃ ಅಂತ ಹಿಂದಿನ ನಾಮ ಒಂದು ಬಂದಿತ್ತಲ್ಲ, ಅದೇ ರೀತಿ ಅಕಾರದಿಂದ ಅಹಾವರೆಗೆ ಆ ಅಕ್ಷರಗಳೆಲ್ಲ ಶಕ್ತಿಯ ಪ್ರತೀಕಗಳೇ ಅನ್ನೋದಾಗಿ ಬಂದಿತ್ತಲ್ಲ, ಅದೇ ರೀತಿ ಈ ನಾಮದಲ್ಲೂ ಕೂಡ ಕ ಕ ಗ ಘ ङ ಚ ಚ ಜ ಜ ಞ ಟ ಠ ತನಕ 12 ಅಕ್ಷರಗಳೇನಿದ್ದಾವೆ ಅದು ಈ ಕಾಲರಾತ್ರಿಯ ಸ್ವರೂಪ ಅಂತ. ಆ ಕಾಲರಾತ್ರಿಯ ಸ್ವರೂಪದಲ್ಲಿರುವ ಶಕ್ತಿ ದೇವತೆಗಳು ಈ ಅಕ್ಷರಗಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಭಾಷೆಯಲ್ಲಿ ಬರುವಂಥ ಈ ಶಬ್ದಗಳೂ ಕೂಡ ಆ ದೇವಿಯ ಒಂದು ಪ್ರತೀಕವೇ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಸೃಷ್ಟಿಯಲ್ಲಿ ಇರುವಂಥ ಪ್ರತಿಯೊಂದೂ ಕೂಡ ಭಾಷೆಯಿಂದ ಹಿಡಿದು, ಭಾವದಿಂದ ಹಿಡಿದು, ಯೋಚನೆಯಿಂದ ಹಿಡಿದು ಪ್ರತಿಯೊಂದು ಇದು ನಮ್ಮ ದೇಹದ ಒಳಗಿರುವಂತಹ ಆ ಚೈತನ್ಯದ ಸೃಷ್ಟಿ ಅಲ್ವಾ, ಆ ಸೃಷ್ಟಿ ಪೂರ್ತಿ ಅವಳೇ ಅನ್ನೋದಾಗಿ ಈ ನಾಮಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ವಾಗ್ದೇವಿಯರು. ಅಂದರೆ ಯಾರು ಅಹಂಕಾರದಿಂದ, ಅಜ್ಞಾನದಿಂದ, ಒಂದು ಕ್ರೂರ ಭಾವದಲ್ಲಿ ಹಿಂಸಾತ್ಮಕವಾಗಿ ಈ ಪ್ರಕೃತಿ ಶಕ್ತಿಯ ವಿರುದ್ಧ ಹೋಗ್ತಾರೋ ಅಂಥವರನ್ನೂ ನಾಶ ಮಾಡುವವಳು ಈ ಕಾಲರಾತ್ರಿ. ಹಾಗೆಯೇ ಈ ಅಕ್ಷರ ರೂಪದಲ್ಲಿ ಈ 12 ಅಕ್ಷರಗಳನ್ನು ಹೇಳಾಯ್ತಲ್ಲ, ಈ ಅಕ್ಷರ ಮಾಲೆಯಲ್ಲೂ ಶಕ್ತಿಯಾಗಿ ಕೆಲಸ ಮಾಡುವವಳು ಇದೇ ಕಾಲರಾತ್ರಿ ಎನ್ನುವಂಥ ದೇವತೆ. ಈ ಎಲ್ಲ ಶಕ್ತಿಗಳಿಂದ ಕೂಡಿಕೊಂಡು ನಮ್ಮ ಹೃದಯದಲ್ಲಿರುವಂತಹ ರಾಕಿನಿ ದೇವಿ ನಮ್ಮ ದೇಹದ ಕಾರ್ಯ ಚಲನೆ ಚಟುವಟಿಕೆಯಲ್ಲಿ ನಿರತಳಾಗಿರ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಸ್ನಿಗ್ಧೌದನ ಪ್ರಿಯ. ಸ್ನಿಗ್ಧ ಅಂತಂದರೆ ಜಿಡ್ಡಿನಂಶ ಇರುವಂಥ ಆಹಾರ ಪದಾರ್ಥ ಅಂತ ಅರ್ಥ. ಇಲ್ಲಿ ತುಪ್ಪದ ಆಹಾರ ಪ್ರಿಯಳಾದವಳು ಅಂತ ಈ ನಾಮದ ಅರ್ಥ. ಈ ತುಪ್ಪದ ಅನ್ನವನ್ನು ಮೊದಲು ಎಳೆಯ ಮಕ್ಕಳಿಗೆ ತಿನ್ನಿಸೋ ಪದ್ಧತಿ ನಮ್ಮಲ್ಲೆಲ್ಲ ಇದೆ ಅಲ್ವಾ. ಉಪ್ಪು ತುಪ್ಪದ ಅನ್ನ ಅಂತ ತಿನ್ನಿಸ್ತಾರೆ ಅಲ್ವಾ. ಇದು ಯಾಕೆ ಅಂತಂದರೆ ಶರೀರ ವೃದ್ಧಿಯಾಗಲಿಕ್ಕೆ, ಮೂಳೆಗಳು ಗಟ್ಟಿಯಾಗಲಿಕ್ಕೆ, ಆಹಾರ ಚೆನ್ನಾಗಿ ಜೀರ್ಣವಾಗಿ ಆ ಜೀರ್ಣಾಂಗಗಳು ಶಕ್ತಿಯುತವಾಗಲಿಕ್ಕೆ, ಮತ್ತು ಜೀರ್ಣಕ್ರಿಯೆಯ ನಂತರ ಈ ವಿಸರ್ಜನಾಂಗಗಳು ಕೆಲಸ ಮಾಡ್ತಾವಲ್ಲ, ಆ ವಿಸರ್ಜನಾಂಗಗಳು ಕೂಡ ತಮ್ಮ ಕೆಲಸವನ್ನು ಸುಲಲಿತವಾಗಿ ನೆರವೇರಿಸಿಕೊಂಡು ಶರೀರ ಆರೋಗ್ಯದಿಂದಿರಲಿಕ್ಕೆ ಮತ್ತು ಚರ್ಮದ ಕಾಂತಿಗೆ, ಇಷ್ಟೆಲ್ಲ ಕಾರಣಕ್ಕಾಗಿ ಮೊದಲು ಈ ಬೆಳವಣಿಗೆಯ ಹಂತದಲ್ಲಿರುವಂಥ ಮಗುವಿಗೆ ತುಪ್ಪದ ಅನ್ನವನ್ನು ತಿನ್ನಿಸ್ತಾರೆ. ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ ಇದೆಲ್ಲ ಕೆಲಸ ಆಗ್ತಾ ಇರ್ತದೆ ತುಪ್ಪದಿಂದ. ಹಾಗಾಗಿ ದಿವಸಕ್ಕೆ 1 ಚಮಚ 1.5 ಚಮಚ ಆದರೂ ತುಪ್ಪ ತಿನ್ನಬೇಕು ಅಂತ ನಮ್ಮ ಹಿರಿಯರು ಹೇಳುವಂಥದ್ದು. ಈ ತುಪ್ಪದ ಔಷಧೀಯ ಗುಣಗಳನ್ನು ನಮ್ಮಲ್ಲಿ ಈ ರೀತಿ ತಿಳಿಸಿಕೊಡೋದಕ್ಕೆ, ಅಂದರೆ ನಮ್ಮ ಶರೀರ ಆರೋಗ್ಯಕ್ಕೆ ಬೇಕಲ್ಲ, ಹಾಗಾಗಿ ಈ ರೀತಿ ತಿಳಿಸಿಕೊಡೋದಕ್ಕೆ ಈ ಮಾತೆ ನೈವೇದ್ಯವಾಗಿ ತುಪ್ಪದನ್ನವನ್ನು ಸ್ವೀಕರಿಸ್ತಾಳೆ ಅಥವಾ ತುಪ್ಪದ ಆಹಾರವನ್ನು ಸ್ವೀಕರಿಸ್ತಾಳೆ ಅನ್ನೋ ಒಂದು ವಿಷಯವನ್ನು ಈ ನಾಮದ ಸ್ತುತಿಯಾಗಿ ವಾಗ್ದೇವಿಯರು ತೆಗೆದುಕೊಂಡಿದ್ದಾರೆ. ತುಪ್ಪ ಆಯುರ್ವರ್ಧಕ ಮತ್ತು ಬಲವರ್ಧಕ ಎಂಬುದಾಗಿ ನಮ್ಮ ಆಯುರ್ವೇದ ಶಾಸ್ತ್ರವೂ ಹೇಳ್ತದಲ್ಲ. ಎಷ್ಟು ಅವಶ್ಯಕತೆ ಇದೆ ತುಪ್ಪದ್ದು ನಮ್ಮ ಶರೀರದ ಆರೋಗ್ಯಕ್ಕೆ ಅನ್ನೋದನ್ನು ಎಷ್ಟು ಚಂದದಲ್ಲಿ ಈ ವಾಗ್ದೇವಿಯರು ಈ ನಾಮದಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿಕೊಳ್ಬೇಕು. ಮುಂದಿನ ನಾಮ ಮಹಾವೀರೇಂದ್ರ ವರದ.
ಮಹಾವೀರೇಂದ್ರರಿಗೆ ವರವನ್ನು ಕೊಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಮಹಾವೀರೇಂದ್ರರು ಅಂದರೆ ಯಾರು? ಈ ದೇವಿಯ ಮಹಿಮೆಯನ್ನು ಅರಿತು ಅದರಲ್ಲಿ ಪೂರ್ತಿ ಭಕ್ತಿಯನ್ನಿಟ್ಟು ಅವಳನ್ನೇ ಸ್ತುತಿಸ್ತಾ ಚಮತ್ಕಾರವಾದ ಮಾತಿನಲ್ಲಿ ಹೇಳುವಂತಹ ಭಕ್ತಶ್ರೇಷ್ಠರು, ಕವಿಶ್ರೇಷ್ಠರು, ಅಂಥವರಿಗೆ ಇವಳು ವರವನ್ನು ನೀಡುವವಳು. ಯಾವಾಗಲೂ ತನ್ನನ್ನೇ ಸ್ಮರಣೆ ಮಾಡ್ತಾ ಇರ್ತಾರಲ್ಲ, ಜೀವನದಲ್ಲಿ ಯಾವ ಕರ್ಮವನ್ನೇ ಮಾಡ್ತಾ ಇರಲಿ, ನೆನಪು ಮಾತ್ರ ಆ ಚೈತನ್ಯದ್ದಿರ್ತದಲ್ಲ, ಅಂಥ ಭಕ್ತಶ್ರೇಷ್ಠರಿಗೆ ವರವನ್ನು ಕೊಡುವವಳು ಅಂತ ಈ ನಾಮದ ಅರ್ಥ. ಅದರ ಜೊತೆಗೆ ಬ್ರಹ್ಮಜ್ಞಾನಿಗಳು ಅಂದರೆ ತಮ್ಮನ್ನು ತಾವರಿತು ಬದುಕುವ ಜೀವನ್ಮುಕ್ತರು ಅಂತ ಇರ್ತಾರಲ್ಲ, ಸಂತರು, ಅಂಥವರನ್ನು ಮಹಾವೀರೇಂದ್ರರು ಅಂತ ವೇದ ಹೇಳುವಂಥ ಮಾತು. ಈ ಕವಿಶ್ರೇಷ್ಠರು ಮತ್ತು ಈ ರೀತಿ ಬ್ರಹ್ಮಜ್ಞಾನಿಗಳು, ಸಂತರು, ಇಂಥವರ ಬದುಕಿನ ಯೋಗಕ್ಷೇಮವನ್ನೆಲ್ಲ ಆ ದೇವಿಯೇ ವಹಿಸಿ ಕಾಪಾಡ್ತಾಳಾದ್ದರಿಂದ ಈ ನಾಮದ ಸ್ತುತಿ ಬಂದಿದೆ. ಭಕ್ತಿ ಜ್ಞಾನ ಮಾರ್ಗದಲ್ಲಿರುವಂಥ ಸಾಧಕರಿಗೆ ಇದೊಂದು ಪರೋಕ್ಷ ಸೂಚನೆ ಅಂತ ನಾವು ಭಾವಿಸಬೇಕು. ಅಂದರೆ ಯಾರಿಗೆ ಭಕ್ತಿ ಜಾಗೃತವಾಗಿದೆಯೋ, ಯಾರಿಗೆ ಜ್ಞಾನ ಜಾಗೃತ ಆಗಿದೆಯೋ ಅವರ ಬದುಕಿಗಾಗಿ ಅವರು ಅಷ್ಟೊಂದು ಯೋಚನೆ ಮಾಡುವಂಥ ಯಾವ ಸಂದರ್ಭವೂ ಇಲ್ಲ. ಯಾಕೆಂದರೆ ಭಕ್ತಿ ಜಾಗೃತ ಆಗೋದು ಅಥವಾ ಜ್ಞಾನ ಜಾಗೃತ ಆಗೋದು ಅಂತಂದರೆ ಒಳಗಿನ ಭಗವತ್ ತತ್ವ ಜಾಗೃತ ಆಗೋದು. ಆ ಭಗವತ್ ತತ್ವವೇ ನಮ್ಮ ಬದುಕಿನ ಅಂಥ ಒಂದು ಜಾಗೃತ ಮನಸ್ಥಿತಿಯಲ್ಲಿರುವ ಭಕ್ತ ಅಥವಾ ಜ್ಞಾನಿಯನ್ನು ಆ ಭಗವತ್ ತತ್ವವೇ ಕಾಪಾಡ್ತದೆ. ಆ ಸಂದರ್ಭಕ್ಕನುಸಾರವಾಗಿ ಅವರಿಗೆ ಏನೇನು ಬೇಕೋ ಅದೆಲ್ಲವನ್ನು ಆ ಭಗವತ್ ತತ್ವವೇ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಡ್ತದೆ ಅಂತ. ನಾವು ಯಾವುದನ್ನು ಕೇಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಗೊತ್ತಿದೆ ನಮಗೇನು ಬೇಕು ಏನು ಬೇಡ, ಯಾವುದರಲ್ಲಿ ಈ ಭಕ್ತರ ಅಥವಾ ಈ ಜ್ಞಾನಿಗಳ ಒಂದು ಕಲ್ಯಾಣ ಇದೆ ಅನ್ನೋದು ಆ ಶಕ್ತಿಗೆ ಗೊತ್ತೇ ಇದೆಯಲ್ಲ. ಹಾಗಾಗಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಯಾವ ಭಕ್ತರು ತನ್ನನ್ನು ಅನನ್ಯವಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೋ ಅಂಥವರ ಯೋಗಕ್ಷೇಮಗಳನ್ನು ನಾನೇ ನೋಡ್ಕೊಳ್ತೇನೆ ಅಂತ. ಅದೇ ಅರ್ಥದಲ್ಲಿ ಇಲ್ಲಿ ಮಹಾವೀರೇಂದ್ರ ವರದ ಅನ್ನುವಂಥ